ನಮ್ಮ ದೇವಪ್ಪಣ್ಣ ಅವನನ್ನ ಹುಡುಕ್ತಾ ಹುಡುಕ್ತಾ ಒಂದು 4-5 ತಿಂಗಳಾಗೋಯ್ತು. ದೇವಪ್ಪಣ್ಣನ ಹುಡುಕೋದೇ ನನ್ನ ಕೆಲಸ, ಅವನು ಮಾತ್ರ ಬರೋಂಗಿಲ್ಲ. ನಮಸ್ಕಾರ ರೀ ಕಾರ್ಬಾರ್ರಿ. ನಮಸ್ಕಾರ ರೀ, ನಮಸ್ಕಾರ ರೀ. ಏನು ದೇವಪ್ಪಣ್ಣ ಕಾಣಕ್ಕೆ ಪ್ರೊಪಲ್ಲ ನಿನ್ನ ದಿನ ಬೆಳಗಾದ ನೆನಪಾಡ್ತೀನಿ. ಅಪ್ಪುಟಪ್ಪ ಒಮ್ಮೆ ಸಿಗ್ತೀಯಣ ಮಾತಾಡೋಣ ಅಂತ. ಆದ್ರೆ ನೀವು ಭಾಳ ಅಂದ್ರೆ ಭಾಳ ಬಿಟ್ಟ ದೇವಪ್ಪಣ್ಣ. ನಿನ್ನ ಕಡೆಯಿಂದ ಒಂದು ಸಣ್ಣ ತಪ್ಪು ನಡೆದೈತಪ್ಪ. ನಮ್ಮ ಕಡೆಯಿಂದ ಏನ್ರಿ? ಅದು ನಿನ್ನ ಮಗಳಿದ್ದಾಳಲ್ಲ ಕಾಮಿನಿ, ಬಹಳ ಗಮಾಂಡ್ಯಪ್ಪ. ಹಿರಿಯರು ಅನ್ನೋ ಗೌರವನೇ ಕೊಡುವುದಿಲ್ಲ. ನಾನಂದ್ರೆ ಯಾರು? 25 ಹಳ್ಳಿಗ ಯಜಮಾನ ನಮ್ಮ ದಡಿಯರಿಲ್ಲ, ಅವ್ರ ಕಾರ್ಬಾರಿ ಇದ್ದೀನಿ. ನನಗೆ ಗೊತ್ತಿದ್ದಾಗ ಮಾತಾಡಬಿಟ್ಲು, ಆದ್ರೂ ಸುಮ್ಮನಿದ್ದೀನಿ. ಯಾಕೆ ಗೊತ್ತಾ? ನೀನು ಒಂದು ಹಿರಿ ಮನಸ್ಸಿದ್ದೀಯಾ, ಹಗಲು ರಾತ್ರಿ ಬೇಸಾಯ ಮಾಡೋ ಶ್ರಮಜೀವಿ ಇದ್ದೀಯಾ, ಅಲ್ಲ ನಿನಗೆ ಒಂದು ವಿಚಾರವಂತಿದ್ದೀಯಾ. ಅದಕ್ಕೆ ನಿನಗ ಒಂದು ಗೌರವ ಕೊಟ್ಟು ಕ್ಷಮಿಸಿನಪ್ಪ, ಕ್ಷಮಿಸೀನಿ. ದೊಡ್ಡ ಮನ್ಸು ಮಾಡಿ ನನ್ನ ಮಗಳು ಮಾಡಿದ ತಪ್ಪನ್ನ ನಿಮ್ಮ ಹೊಟ್ಟೆಗೆ ಹಾಕೊಂಡ್ ಬಿಟ್ರಿ. ಭಾಳ ದೊಡ್ಡ ಉಪಕಾರ ಮಾಡಿದ್ರಿ. ಕಾರ್ಯಭಾರಿ ನಾನು ಬರ್ಲೇನ್ರಿ? ಅಲ್ಲೋ ದೇವಪ್ಪಣ್ಣ, ಭಾಳ ಪುಡುಪ ಸಿಕ್ಕಿದ್ದೀಯಾ. ಅವಸರ ಏನು ಹರ್ಕ ಬಿದ್ದವ್ರಂಗೆ ಅವಸರ ಮಾಡ್ತೀಯ? ಒಂದು 2 ನಿಮಿಷ ನಿಲ್ಲಪ್ಪ, ಒಂದು ಕಷ್ಟ ಸುಖ ಮಾತಾಡ್ಕೊಂಡು ಹೋದ್ರಾತು. ಏನು ಅರ್ಜೆಂಟ್ ಐತಿ ನಿಂಗೆ? ಅಲ್ಲ ರೀ, ಶಾಂತವನ್ ಯಜಮಾನ್ರ ತೀರ್ಕೊಂಡ ಮ್ಯಾಗ ಅವ್ರ ಮನಿ ಜವಾಬ್ದಾರಿ ನಾನು ಹೊಗಲ್ ಮೇಲೆ ಬಿದ್ಬಿಟ್ಟೈತ್ರಿ. ಓಹೋ, ಏನ್ ಮಾಡೋದ್ರಿ? ಪಾಪ ಆಕಿ 3 ಜನ ಮಕ್ಕಳು. ಏನ್ ಮಾಡೋದು? ಕೆಲಸ ಮಾಡ್ಬೇಕಲ್ರಿ. ಆದ್ರ ಒಂದ್ರಿ, ಅದು ಶಾಂತವನ ಮಗ ನಾಗೆ ಇದನ್ನಲ್ರಿ, ಈಗ ಕೆಲಸ ಮಾಡಕ್ ಶುರು ಮಾಡ್ರಿ ಅವನು. ಹೌದಾ? ಒಳ್ಳೇದಾಗ್ಬಿಟ್ಟು ಅವನು ನೋಡಿದ್ರೆ ಏನ್ರಿ, ಓಹೋ ಹೋ 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 ಅದೇನು ಕಲ್ಲು ಬಂಡೆನೋ ಏನಂತ ಅರ್ಥ ಆಗಂಗಿಲ್ರಿ. ಅವನ ಶರೀರ ನೋಡ್ರಿ ಬಾರಿದಾನ. ಅಯ್ಯೋ, ಸಂಗೊಳ್ಳಿ ರಾಯಣ್ಣನ ಸೈಡಲ್ಲಿ ಇಡ್ಬೇಕ್ರಿ ಬದಿಗ. ಹೌದೇನ್ರಿ? ಸಿಂಧೂರ್ ಲಕ್ಷ್ಮಣ ಅಂತ ಹೇಳಿರೇನ್ರಿ? ಕತ್ತಿ ಬೋದಿನಪ್ಪ, ನೆನಪೈತಿ. ಸಿಂಧೂರ್ ಲಕ್ಷ್ಮಣ್ಣು ಬದಿಗೆ ಇಟ್ಬಿಡ್ಬೇಕ್ರಿ. ಹಂಗಿದಾನ. ಗೊತ್ತ್ರಿ, ಸೊಂಟಾಗ ಕುಡುಗೋಲು ಹಾಕೊಂಡು ಕೆಲ್ಸಕ್ಕೆ ನಿಂತ ಅಂದ್ರೆ ಕಲ್ಲು ಬಂಡೆನು ನೀರಾಗ್ಬೇಕ್ರಿ. ಆ ನಮನಿ ಕೆಲಸ ಮಾಡ್ತಾನೆ ಹುಡುಗ. ಯಾರು ಸುದ್ದಿ ಹೋಗೋನಲ್ಲ, ಅನ್ಯಾಯ ಮಾಡೋನ್ ಕಂಡ್ರೆ ಉರಿದು ಬೀಳ್ತಾನೆ. ಯಾವ ಚಟಪಟನೂ ಇಲ್ಲ ರೀ. ಅಂತ ಹುಡುಗನ್ರಿ, ಅಂತ ಹುಡುಗ. ನನ್ನ ಜನ್ಮದಾಗ ನಾನು ಅಂಥವು ನಾವು ನೋಡಂಗಿಲ್ರಿ. ಅಂತ ಶರೀರ, ಅಂತ ದೇಹ. ಹಂಗಿದಾನ, ಬಾರಿ ಮಸ್ತಿದಾನ ಅಂದಾಗ ಆತು ಬಿಡು. ಕಾರ್ಬಾರಿ, ಈ ಕಡೆ ಬರ್ರಿ. ಒಂದು ಕಿವಿ ಮಾತು ಹೇಳ್ತೇನ್ರಿ ನಿಮ್ಗೆ. ಹೇಳ. ಏನ್ ಕೊಡ್ತೀರಿ? ಹಿರಿಯರು ಹೇಳಿದ್ದ ಈ ಮಾತು ಹೇಳ್ಬಿಡು. ದೇಹ ಒಂದು ಕೊಡುಗೆ, ದೇವನಿತ್ತ ಕೊಡುಗೆ. ದೇಹ ಒಂದು ಶರಟು, ದೇವನಿತ್ತ ಕೊಡುಗೆ. ಯೋಗ್ಯವಾಗಿ ಬಳಸಿದರೆ ಯಾರು ಬಳಸ್ಕೊಡ್ಬೇಕು ಅವನ? ನಮ್ಮ ಧಣಿಯ ಮನ್ಯಾಗ ನೀವು ನಮಗ್ ಬೇಕಂತವ್ರು ಹೇಳು ಅಂತ ಒಂದು ಶರೀರ ಬಳಸ್ಕೋಬೇಕ್ರಿ. ಯೋಗ್ಯವಾಗಿ ಬಳಸಿದರೆ 100 ವರ್ಷ ಉಡಿಗೆ. ಅಬ್ಬಬ್ಬಬ್ಬಾ, ಬೇಕಂತದ್ದು. ಹೇಳು. ಭೋಗ್ಯವಾಗಿ ಬಳಸಿದರೆ ಬಹು ಬೇಗ ಒಲೆಗೆ. ಅರೆ ನೀವಲ್ರಿ, ಅವನನ್ನ ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೊಂಡ್ರೆ ನೀವು 100 ವರ್ಷದ ಹುಡುಗಿ. ಅವನಿಗೆ ಮರ್ಯಾದೆ ಕೊಡದೆ ಏನಾದ್ರೂ ದುರುಪಯೋಗ ಪಡಿಸ್ಕೊಂಡ್ರೆ ಅವರು ಒಲೆಗೆ ಬೇಕು. ಹೌದಾ? ನೋಡ್ರಿ, ಅವನನ್ನ
ಬಡಿಸ್ಕೊಡ್ರಿ. ಆತು ಆತು ಬಿಡು. ಅಂತ ಹುಡುಗನ ಹಾ ಅಂತ ಶರೀರ ಇದ್ದವನ ಹಾ ಏನ್ರಿ ಹಾ ಶುದ್ಧವಾದ ಮನುಷ್ಯ, ಒಬ್ಬಬ್ಬ ಹಾ ಬೇಕಂತವ್ರು. ಶುದ್ಧವಾದ ಬಟ್ಟೆ. ಹಾ ಅದೇ ಮೊದ್ಲು ಅನ್ನಲ್ರಿ ನಾನು, ಹಾ ಒಂದು ಚಟ ಪಟ ಇಲ್ರಿ ಹುಡುಗನಿಗೆ. ಹಾ 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 ಅದು ಏನು ಹೊಲದಾಗ ಕೆಲಸ ಮಾಡ್ತಿದ್ದಾನ, ಆದ್ರೆ ನಾನು ಸ್ವಲ್ಪ ಹೋಗಿ ಅವನಿಗೆಲ್ಲ ಸ್ವಲ್ಪ ಮಾಹಿತಿ ಕೊಡ್ಬೇಕ್ರಿ. ಹೌದಾ ಹಾ ಹಾ ಬರ್ಲಾ? ಆತ್ ಬಿಡು ದೇವಪ್ಪಣ್ಣ. ಬರ್ತೇನ್ರಿ. ಆಯ್ತು ಹಾ. ಆವಾಗ ಅವಾಗ ಭೇಟಿ ಆಗ್ತಿರೋ ದೇವಪ್ಪಣ್ಣ. ಅಲ್ಲೋ ದೇವಪ್ಪಣ್ಣ, ಮಾತು ಬತ್ತೈತಿ ಅಂತ ಬಾರಿ ಬಾರಿ ಬಡಾಯಿ ಕೊಚ್ಚಿಬಿಟ್ಟಿಯಲ್ಲ. ಅಲ್ಲ ನಿನಗ ಆ ದೇವಪ್ಪಣ್ಣ ಹೆಂಗ್ ಕಾಣ್ತಾನ? ಸಿಂಧೂರ ಲಕ್ಷ್ಮಣ. ಮತ್ತಿನ್ನೇನು ಅಂದಿಯಲ್ಲೋ ದೇವಪ್ಪಣ್ಣ, ಸಂಗೊಳ್ಳಿ ರಾಯಣ್ಣ. ನಮ್ಮ ದಣಿಯರು ಇಂಥವರನ್ನು ಎಷ್ಟು ಜನ ನೋಡಿಲ್ಲ. ಅವರು ಬಿಡು, ನಾನೇ ತಕ. ಈ ಕಾರ್ಬಾರಿ ಮನಸ್ಸು ಮಾಡದ ಅಂದ್ರ ಕಬ್ಬು ನಾನು ಕರಗತೈತಿ, ಕೊಬ್ಬಿದ ಕುರಿನು ಸೊರಗತೈತಿ. ಹಂಗೈತಿ ಕಾರ್ಬಾರಿ ಖರ ಮತ್ತು ಅಲ್ಲ. ನಮ್ಮ ದಣಿಯಾರ ಮನೆಯಾಗ ದುಡ್ಡಿನ ಕಣಜಾನೇ ಐತೆ. ಈ ಕಾರ್ಬಾರಿ ಮನಸ್ಸು ಮಾಡದ ಅಂತಂದ್ರ ಮುಂದೆ ನಡೀತೈತಿ ನೋಡಿ ದುಡ್ಡು ದುಡ್ಡು ಮುಂದೆ ನಡೀತೈತಿ ದುಡ್ಡಿನ ದರ್ಪ ದರ್ಪ ದರ್ಪ. ಕಾರ್ಬಾರಿ ನಡೆಸ್ತಾನ ದುಡ್ಡಿನ ದರ್ಪ ದರ್ಪ